ಗುರು ನಾನ್ ಬರ್ತಿರೋದು ಬಸ್ ಹದಿನಾರರಿಂದ 17 ಅಡಿ ಅದಕ್ಕೆ ಕೂದಲೆಲ್ಲ ಇದೆ, ತುಂಬಾ ದೊಡ್ಡ ಮನುಷ್ಯ. ಗುರು ಹಿಂಗೆಲ್ಲ ಪ್ಲಾಸ್ಟಿಕ್ ಅಲ್ಲಿ ಎಸಿಬೇಡಿ ಗುರು ಎಲ್ಲ. ಅಂದ್ರೆ ಕುದಿ ಕುದಿ ನೀರನ್ನು ಬಿಸಿ ತಲೆ ಒಂದು ವಿಗ್ರಹದ ಮೇಲೆ ಹಾಕಿದ್ರೆ ನೀವು 3 ಬಣ್ಣಗಳು ನೋಡ್ಬೋದಿತ್ತು. ಒಂದು ಬೆಳಗ್ಗೆ ಒಂದ್ ಸಮಯದಲ್ಲಿ ಒಂದ್ ಬಣ್ಣ, ಮಧ್ಯಾಹ್ನ. ಗುರು ಬಿಸಿ ನೀರನ್ನ ಯಾರಾದ್ರೂ ತಲೆ ಮೇಲೆ ಹಾಕೊಂಡ್ರೆ ಮೈ ಸುಟ್ಟೆ ಹೋಗುತ್ತೆ ಅಂತ ಎಲ್ಲರಿಗೂ ಗೊತ್ತೆ. ಆದ್ರೆ ರಾಯಚೂರು ಡಿಸ್ಟಿಕ್ ಅಲ್ಲಿ ಒಂದ್ ದೇವಸ್ಥಾನ ಐತೆ, ಅಲ್ಲಿ ಏನ್ ಸ್ಪೆಷಲ್ ಅಪ್ಪ ಅಂತಂದ್ರೆ ಕುದಿ ಕುದಿ ನೀರನ್ನು ಬಿಸಿ ತಲೆ ಒಂದು ವಿಗ್ರಹದ ಮೇಲೆ ಹಾಕಿದ್ರೆ ನೆಲಕ್ ಬರೋ ಸಟಿಗೆನೆ ತಣ್ಣಗಾವ್ರತೆ. ಅಲ್ಲಿ ಏನಪ್ಪ ಸ್ಪೆಷಲ್ ಮತ್ತೆ ಏನ್ ಸೈನ್ಸಾ ಇಲ್ವಾ ಪವಾಡನ ಅಂತ ನಾವು ಬಂದು ಹೋಗಿ ನೋಡೋಣ ಬನ್ನಿ. ಇದು ಎಲ್ಲೈತಪ್ಪ ಅಂತಂದ್ರೆ ಕಲ್ಯಾಣ ಚಾಲುಕ್ಯರ ಕಾಲದ ಕಲ್ಲಿನ ಕಾವ್ಯ ಕೊಬ್ಬೂರಿನಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪವಾಡ ನಡೀತದೆ. ಬನ್ನಿ ಇವಾಗ ನೋಡೋಣ ಅಲ್ಲಿ ಏನ್ ವಿಶೇಷತೆ ಹೆಂಗಿರುತ್ತೆ ಅಂತ. ನೀರು ನೀವು ಲಿಟ್ರಲಿ ನೀರ್ ಆಗೋ ಟೈಮಲ್ಲಿ ಕೆಳಗ್ ಬರೋಸಟಿಗೆ ಎಂತ ಬಿಸಿ ನೀರ್ ಇರಲಿ, ಎಂತ ಟೆಂಪರೇಚರ್ ಇರಲಿ, ಅದು ಬರೋಸಟಿಗೆ ಕೋಲ್ಡ್ ಔಟ್ ಇರುತ್ತೆ ಗೈಸ್. ಕೋಲ್ಡ್ ಅಂದ್ರೆ ಐಸ್ ಅಲ್ಲ, ತಣ್ಣಗಾಗಿರುತ್ತೆ. ಬನ್ನಿ ಆ ಪವಾಡ ಏನಂತ ನೋಡೋಣ. ಇನ್ನು ಕೆಲವೇ ಸಮಯದಲ್ಲಿ ನಮ್ಗೆ ಸಿಗುತ್ತೆ. ಇನ್ನ ಇಲ್ಲಿಂದ ಒಂದು 100 ಮೀಟರ್ ಅಷ್ಟೇ ಇರ್ಬೋದು. ಬನ್ನಿ ಹೋಗೋಣ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗೊಬ್ಬೂರು ಎಂಬ ಗ್ರಾಮಕ್ಕೆ ಬಂದಿದ್ದೀನಿ ಗಾಯ್ಸ್. ಇಲ್ಲಿ ನೋಡ್ತಿರ್ಬೋದು ನೀವು ಹೆಂಗೈತಂತ. ಆಮೇಲೆ ಇಲ್ಲಿ ಚಾಲುಕ್ಯರ ಕಾಲದಲ್ಲಿ ಈ ಊರನ್ನ ಏನಂತಿದ್ರು ಅಂದ್ರೆ ಎಲ್ಲಾರು ಪ್ರತಿಯೊಬ್ರು ಈ ಊರಿಗೆ ಒಂದ್ ಹೆಸರು ಇತ್ತು, ಗೋಪುರ ಅಂತ ಒಂದ್ ಹೆಸರು ಇತ್ತು. ಇವಾಗ ಹೋಗಿ ಹೋಗಿ ಗೊಬ್ಬರ ಅಂತ ಆಗತ್ತೆ. ಬನ್ನಿ ನೀವು ನೋಡ್ತಿರ್ಬೋದು ಹೆಂಗೈತಂತ. ಇಲ್ಲಿ ನೋಡ್ಬೋದು ಐತಿಹಾಸಿಕ ಜಾಗಗಳು ಹೆಂಗಿದಾವಂತ, ಶಿಲೆಗಳು ಎಲ್ಲವೂ ಒಂದು. ಆಮೇಲೆ ಗುರು ಇಲ್ಲಿ ನೋಡ್ತಿರ್ಬೋದು ಈ ದೇವಸ್ಥಾನ ಬರೇ ಪವಾಡಗ್ ಮಾತ್ರ ಸಾಕ್ಷಿ ಅಲ್ಲ. 11 ಮತ್ತೆ 12ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇದು ವೈಭವಕ್ಕೂ ಸಾಕ್ಷಿ ಆಗಿದೆ. ಆಮೇಲೆ ಇಲ್ಲಿನ ಕಂಬಗಳ ಮೇಲಿರುವ ಕೆತ್ತನೆಗಳ ತೋರಿಸ್ತೀನಿ ಬನ್ನಿ ಗುರು. ನೋಡ್ರಿ ಎಷ್ಟು ಅದ್ಭುತವಾಗಿದೆ ಈ ದೇವಸ್ಥಾನ. ಇದೊಂದು ಗರ್ಭಗುಡಿ ಒಳಗೆ ಹೊಂಟಿದೀವಿ ಗುರು. ಇಲ್ಲಿ ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಎಲ್ಲ ಶಿಲ್ಪ ಕಲೆಗಳು. ಇಲ್ಲೊಂದು ದೇವಸ್ಥಾನ ಐತೆ, ಇದು ಯಾವ ದೇವ್ರ ಅಂತ ನನಗೂ ಗೊತ್ತಿಲ್ಲ. ಮೊದ್ಲೇ ಬಂದವರು ಇಲ್ಲಿ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಗುರು. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನೋಡ್ರಿ ಶಿವಪ್ಪನ್ ದೇವಸ್ಥಾನ ಐತೆ, ಇಲ್ಲಿಂದ ಕಾಣುತ್ತೆ. ಹಂಗೆ ಬಲ್ಲಿ ಯಾವ್ದೋ ಇದು ಯಾವ ಪ್ರಾಣಿ ಅಂತ ನೀವು ಹೇಳ್ತಿರ್ಬೋದು, ಕಾಣ್ತಿದೆ. ಇದು ಯಾವ ಪ್ರಾಣಿ ಅಂತ ನಿಮ್ಗೆ ಗೊತ್ತಾಯ್ತು ಅಂದ್ರೆ ಕಮೆಂಟ್ ಮಾಡಿ ಗೈಸ್. ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಾಯ್ತು ಅಂದ್ರೆ ಕಮೆಂಟ್ ಮಾಡಿ. ಮಿಡಲ್ ಅಲ್ಲಿ ನೋಡ್ತಿರ್ಬೋದು ಅಮ್ಮ ವರಲಕ್ಷ್ಮಿ ವಿಗ್ರಹ ಕೆತ್ತನೆ ಕಾಣ್ತಿದೆ. ಇಲ್ಲಿ ಪಕ್ಕದಲ್ಲಿ 2 ಆನೆಗಳು, ಮಧ್ಯದಲ್ಲಿ ವರಲಕ್ಷ್ಮಿ, ಅಮ್ಮಂದು ಪಾರ್ವತಿ ದೇವ್ರದ್ದು ಐತೆ. ಬನ್ನಿ ನಮಸ್ಕಾರ, ದರ್ಶನ ಮಾಡ್ಕೊಳ್ತಾರೆ ಗೈಸ್. ಮುಂದೆ ನಂದೀಶ್ವರ ಇದಾರೆ ಗುರು. ಇವಾಗ ನಾವು ಶಿವಪ್ಪನ ದೇವಸ್ಥಾನ ಆಮೇಲೆ ನಾವು ನೆಕ್ಸ್ಟ್ ನಾವು ಹೋಗ್ಬೇಕಾಗಿರೋದು ಯಾವ್ದು ಅಂತಂದ್ರೆ ಬಸವಣ್ಣ ದೇವಸ್ಥಾನ. ಬನ್ನಿ ಎಷ್ಟು ಚೆನ್ನಾಗೈತೆ ಅಂತ ನೀವು ಹೇಳಕ್ಕಾಗಲ್ಲ, ಇಲ್ಲಿಂದ ಸಮೀಪದಲ್ಲಿ ಐತೆ. ಆಮೇಲೆ ಇದು ಯಾವ ಗಿಡ ಅಂತ ನಿಮ್ಗೆ ಗೊತ್ತಾಯ್ತು ಅಂತ ಕಮೆಂಟ್ ಮಾಡಿ ಗೈಸ್. ಆಮೇಲೆ ನೋಡ್ತಿರ್ಬೋದು ಇಲ್ಲಿ ಎಷ್ಟು ಅದ್ಭುತ ಕಲೆಗಳಿದಾವಂತ. ಇಲ್ಲೊಂದು ದೇವರದ ಶಿಲ್ಪ ಕಲೆನೇ ಐತೆ. ಮೇ ಬಿ ವೆಂಕಟೇಶ್ವರ ದೇವಸ್ಥಾನ ಹಳೇದಿರ್ಬೇಕು. ಪಾದಹೆಜ್ಜೆನೂ ಐತಿ, ಇಲ್ಲಿ ಕಾಣ್ತಿದೆ. ಇದು ಆನೆದು ಮೂರ್ತಿ ನೋಡ್ರಿ, ಆನೆದು ಸಿಂಹದ ಮೂರ್ತಿ ಮೇಲೆ ಐತೆ. ಗೋಪುರ ಮುಂದೆನೆ ಇವೆಲ್ಲ ಕಲೆಗಳಿದಾವೆ. ಆಮೇಲೆ ಗುರು ಇಲ್ಲಿ 7 ಬಾವಿ ಅಂತ ಹೆಸರು ಐತೆ, ಅದಕ್ಕೆ ಹೋಗ್ ಬನ್ನಿ ಗುರು. ಇವಾಗ ನಾನು ಹೋಗ್ತಿರೋ ಜಾಗ ಯಾವ್ದು ಅಂತಂದ್ರೆ ಇಲ್ಲಿ ಶಿವಪ್ಪನ ದೇವಸ್ಥಾನ ಪಕ್ಕದಲ್ಲಿ ಬಂದಾಗ ನೀವು ಬಸವಣ್ಣನ ದೇವಸ್ಥಾನ ಟೆಂಪಲ್ ಐತೆ, ಅದ್ ಪಕ್ಕದಲ್ಲಿ ಇನ್ನೊಂದು ಸ್ಪೆಷಲ್ ಐತಿ. ಏನಂತ ಅಂತ ತೋರಿಸ್ತೀನಿ ಬನ್ನಿ. ಇದಕ್ಕೆ ದಾರಿ ಇಲ್ಲ ನದಿ ಹೋಗಕ್ಕೆ, ಯಾರೇ ಹಿಂಗೆ ಅಡ್ಡದಾರಿಯಲ್ಲಿ ಹೋಗ್ಬೇಕು. ಇಲ್ಲಿ ನೋಡ್ಬೋದು ಇಲ್ಲಿ 7 ಬಾವಿ ನದಿ ಐತೆ, ಎಷ್ಟು ಅದ್ಭುತವಾಗಿ ಕಾಣ್ತಿದೆ ನೋಡ್ರಿ. ನೋಡ್ಬೋದು ಇಲ್ಲಿ ಎಷ್ಟು ದೊಡ್ಡದಾಗೈತೆ 7 ಬಾವಿ, ತುಂಬಾ ಆಳಾಗೈತೆ. ಮತ್ತೆ ಗುರು ಹಿಂಗೆ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಇಲ್ಲಿ ಎಸಿಬಿಡಿ ಗುರು. ಎಲ್ಲ ಕ್ಲೀನ್ ಆಗಿ ಇಟ್ಕೋಬೇಕು, ಸ್ವಚ್ಛತೆ ಕಾಪಾಡ್ರಿ. ನೋಡ್ರಿ ಇಂಥವೆಲ್ಲ ವೇಸ್ಟ್ ಪದಾರ್ಥಗಳ ದೇವಸ್ಥಾನ ಪಕ್ಕದಲ್ಲಿ ಹಿಂಗ್ ಹಾಕೋದು ವೇಸ್ಟ್, ತಪ್ಪಲ್ವಾ? ಪಕ್ಷಿಗಳು ಪ್ರಾಣಿಗಳು ಎಲ್ಲ ಓಡಾಡ್ತಿರ್ತವೆ, ಅದಕ್ಕೆ ಆಹಾರ ಅದೇ ಆಗುತ್ತವೆ. ಆಲ್ಮೋಸ್ಟ್ ಸ್ವಚ್ಛತೆಯನ್ನು ಕಾಪಾಡಿ ಗೈಸ್. ನೋಡ್ಬೋದು ಎಷ್ಟು ಸ್ವಚ್ಛತೆ ಎಷ್ಟು ಚೆನ್ನಾಗಿ ಕಾಪಾಡ್ತಿದ್ದಾರೆ ಜನರು ಇವಾಗ ಪ್ರೆಸೆಂಟ್. ಹಿಂಗೆಲ್ಲ ಆಗ್ಬೇಡಿ. ಅದು ದೇವಸ್ಥಾನ ಪಕ್ಕದಲ್ಲೇನೆ, ಇಲ್ಲಿ ನೀವು ನೋಡ್ತಿರ್ಬೋದು ದೇವಸ್ಥಾನ ಪಕ್ಕದಲ್ಲೇನೆ, ಇಲ್ಲಿ ಬಸವಣ್ಣ ದೇವಸ್ಥಾನ ಪಕ್ಕದಲ್ಲೇನೆ ಇಷ್ಟು ಸ್ವಚ್ಛತೆ ಕಾಪಾಡ್ತಿದ್ದಾರೆ. ಹಿಂಗ್ ಆಲ್ಮೋಸ್ಟ್ ಹಿಂಗ್ ತೆಗೀರಿ, ಹಿಂಗ್ ಹಾಕ್ಬೇಡ್ರಿ ಗರ್ಭದ ಗುಡಿ ಹತ್ರ. ನಾವು ದೇವಸ್ಥಾನಕ್ಕೆ ಬರೋದು ಆಲ್ಮೋಸ್ಟ್ ಸ್ವಚ್ಛತೆ ಮತ್ತೆ ನೆಮ್ಮದಿ ಇರ್ಲಿ ಅಂತ, ಇಷ್ಟು ಗಲೀಜ್ ಆಗಬಾರ್ದು ಗೈಸ್.
ಗುರು ಆಮೇಲೆ ನಾವು ಇಲ್ಲಿ ಬಂದ ತಕ್ಷಣ ನಾವು ಹೋಗ್ಬೇಕಾಗಿರೋದು ಬಸವಣ್ಣಂಗೆ ಶಿವಪ್ಪಂದ. ಆಮೇಲೆ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಕೆತ್ತನೆಗಳು ಎಷ್ಟು ಚೆನ್ನಾಗಿದೆ ಇಲ್ಲಿ, ಅದ್ಭುತ ಅಂತ. ಆಮೇಲೆ ನೀವು ಈ ದೇವಸ್ಥಾನ ಒಳಗೆ ಏನಕ್ಕೆ ಹೋಗ್ತಿಲ್ಲ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು ಮೇಲೆ ಬಾಹುಬಲಿ ಅಂತವು ಹಳೇ ಗರ್ಭದ ಗುರುಗಳಿಗೆ ಜಾಸ್ತಿ ಇದಾವೆ, ಅದಕ್ಕೆ ಹೋಗ್ಬೇಡ ಅಂತ ಅರ್ಚಕರು ಹೇಳಿದ್ರು. ಗುರು ನಾನ್ ಬರ್ತಿರೋದು ಬಸವಣ್ಣನ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಹೆಸರು ಏನಪ್ಪಾ ಅಂತಂದ್ರೆ ಬಾವಿ ಬಸವೇಶ್ವರ ದೇವಸ್ಥಾನ. ಬನ್ನಿ ಒಳಗೆ ಹೋಗೋಣ, ಹೆಂಗೈತೆ ಅಂತ ತೋರಿಸ್ತೀನಿ. ಗುರು ಇವಾಗ ನೋಡ್ತಿರ್ಬೋದು 7 ಬಾವಿ ಬಸವಣ್ಣ ಅಂತಂದ್ರೆ ಇಲ್ಲೇ ಕಾಣಿಸ್ತಿದ್ದೀರಾ. ಆಮೇಲೆ ಸಮೀಪದಲ್ಲಿ ನೋಡ್ಬೋದು ಎಷ್ಟು ದೊಡ್ಡದೈತೆ ಅಂತ ಬಸವಣ್ಣ. ಇನ್ನೇನು ಗರ್ಭದ ಗುಡಿ ಮುರಿಬೇಕು ಅಷ್ಟರಲ್ಲೇ ಕಾಣಬಹುದು. ಅಲ್ಲಿ ಹಿಂದೆ ಬಸವಣ್ಣನ ಹಿಂದೆ ಇಲ್ಲಿ ಮಳೆ ಹೊಡೆದಾರಂತೆ. ಇಲ್ಲಿ ಕೇಳಿದ ಮಾಹಿತಿ ಪ್ರಕಾರ ಅರ್ಚಕರನ್ನ ಮತ್ತೆ ಇಲ್ಲಿನ ಜನರನ್ನೆಲ್ಲ ಕೇಳಿದೆ, ಅರ್ಚಕರನ್ನೆಲ್ಲ ಕೇಳಿದೆ, ಇಲ್ಲಿ ಮಳೆ ಹೊಡೆದಾರಂತೆ. ಇನ್ನ ದೊಡ್ಡದಾಗಿದ್ದು ಹೋಗ್ತಿದ್ರೆ ಕಷ್ಟ ಅಂತ. ಆಮೇಲೆ ಇಲ್ಲಿ ಈ ದೇವರು ಬಸವಣ್ಣವರ ಕಾಲ 700 ವರ್ಷಗಳ ಹಿಂದೆನೆ ಸಣ್ಣದಾಗಿತ್ತಂತೆ, ಹಂಗೆ ಬೆಳಿತಾ ಇಷ್ಟು ದೊಡ್ಡದಾಗತ್ತೆ. ಆಮೇಲೆ ಇನ್ನ ಮುಂದೆ ಏನಾಯ್ತಂತೆ ಅಂದ್ರೆ ಇಲ್ಲಿ ನೀವು ವೀರಭದ್ರೇಶ್ವರ ದೇವಸ್ಥಾನ ನೋಡ್ಬೋದು. ಗುರು ಇವಾಗ ನೀವು ನೋಡ್ತಿರ್ಬೋದು ವೀರಭದ್ರೇಶ್ವರ ಮುಂದೆ ನಿಂತಿದೀವಿ ಗರ್ಭದ ಗುಡಿ ಒಳಗೆ. ಇಲ್ಲಿ ಏನಪ್ಪಾ ಸ್ಪೆಷಲ್ ಅಂತಂದ್ರೆ ನೀವು ನೋಡ್ತಿರೋದು ಈ ಶಿಲೆ ಇವಾಗ ರೀಸೆಂಟ್ ಅದು 50 ವರ್ಷಗಳ ಹಿಂದೆ ಪುರಾತನಗಳಲ್ಲಿ ಈ ಇನ್ನೊಂದು ಶಿಲೆ ತೋರಿಸ್ತೀನಿ, ಹೊರಗೆ ಐತೆ. ಅವಾಗ ಅದಕ್ಕೆ ಕೈ ಇತ್ತು, ಆ ಶಿಲೆಗೆ ನೀವು ಕೈ ಕಾಣ್ತಿತ್ತು. ನೀಟ ಅಸ್ತ್ರಗಳನ್ನ ಹೆಂಗೆ ಇಟ್ಕೊಂಡಿರ್ತ ಮನುಷ್ಯ ಒಬ್ಬದ 2 ಕೈಯಲ್ಲಿ, ಹಂಗೆ ನಮ್ಗೆ ಕಾಣ್ತಿತ್ತು. ಅವಾಗ 2 ಕೈಯನ್ನು ನಿಮ್ಗೆ ವಜ್ರದಿಂದ ಮಾಡಿರುವ ಕೈ ಅವು ವೀರಭದ್ರೇಶ್ವರಿಗೆ. ಆಗಿನ ಜನರ ಕೈನ ಕತ್ತರಿಸಿ ತಾವು ತಮ್ಮ ಇಚ್ಛೆಗೆ ತಮ್ಮ ಆಸೆಗೆ ವೀರಭದ್ರೇಶ್ವರ ಮೂರ್ತಿನ ಕಡ್ದಿ ಕಾಣುವರೆ. ಇವಾಗ ರೀಸೆಂಟ್ ಮಾಡಿದ ದೇವರು ಎಲ್ಲರೂ ಪೂಜೆ ಭಕ್ತಿಯಿಂದ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ರಿ ಏನೇನ್ ಬೇಕಂತ. ಬನ್ನಿ ಇವಾಗ ಹಳೇದು ತೋರಿಸ್ತೀನಿ ಅದ್ ಹೆಂಗಿತ್ತಂತ. ಗುರು ಇವಾಗ ನೀವು ನೋಡ್ತಿರ್ಬೋದು ಒಳಗೆ ನಾನು ಹೇಳಿದ್ನಲ್ಲ ಒಂದು ಹಳೆ ಪುರಾತನ ವಿಗ್ರಹ ಅಂತ, ಅದ್ ಇಲ್ಲೇ ನೋಡ್ಬೋದು ವೀರಭದ್ರೇಶ್ವರದು. ನೀವು ಆಮೇಲೆ ಕೈ ಕತ್ತರಿಸಿರೋದ್ ನೋಡ್ಬೋದು. ಆಗಿನ ಜನರು ತಮ್ಮ ಸ್ವಾರ್ಥಗೋಸ್ಕರ ಕೈ ಕತ್ತರಿಸಿ ಹೋಗಿ ಮಾರಾಟ ಮಾಡಿರೋದು. ಆಮೇಲೆ ವೀರಭದ್ರೇಶ್ವರ ಪಾದ ಹೆಜ್ಜೆನ ನೋಡ್ಬೋದು ಎಷ್ಟು ಪುರಾತನ ಅಂತಂದ್ರೆ ಇನ್ನ ಇಲ್ಲಿ ಸುಮಾರು ಏನಿಲ್ಲ ಅಂತಂದ್ರೆ 800 ವರ್ಷಗಳ ಹಿಂದೆ ಅದು ವಿಗ್ರಹ. ನೀವು ಏನಿಲ್ಲ ಗುರು ಸ್ಟಾರ್ಟಿಂಗ್ ಬಂದ ತಕ್ಷಣ ಇಲ್ಲಿ ನೋಡ್ಬೋದು ಪುರಾತನ ದೇವಾಲಯ. ಆಮೇಲೆ ಒಳಗೆ ಹೋದ್ರೆ ಇಲ್ಲಿ ನೀವು ವೀರಭದ್ರೇಶ್ವರ ಶಿವಪ್ಪಂದು ಮತ್ತೆ ಜೊತೆಗೆ ದೊಡ್ಡದಾದ ನಂದಿನ 7 ಬಾವಿ ಬಸವೇಶ್ವರ ಅಂತ ಹೆಸರು ಐತೆ. ಇದು ಸ್ಪೆಷಲ್ ಇಲ್ಲಿ ಅದೇ. ಬನ್ನಿ ಗುರು ಇವಾಗ ಮುಂದೆ ಇನ್ನೊಂದು ಹೋಗೋಣ. ಗುರು ನಾನ್ ಇವಾಗ ಹೇಳಿದ್ದೀನಿ ಅಂತಂದ್ರೆ ನೋಡ್ತಿರ್ಬೋದು ಶಿವಪ್ಪಂದು ಇಲ್ಲಿ ಗರ್ಭದ ಗುಡಿ ಒಳಗಿದ್ದೀನಿ. ಇಲ್ಲಿ ಶಿವಪ್ಪಂದು ಲಿಂಗ ನೋಡ್ತಿದ್ದೀರಲ್ಲ, ಮೊದ್ಲು ಇಲ್ಲಿ ಪುರಾತನ 50 ವರ್ಷಗಳ ಹಿಂದೆ ಇದೇ ಶಿವಲಿಂಗ ಇದೇ ತರನೇ ಇತ್ತಂತೆ. ಅವಾಗ ನೀವು 3 ಬಣ್ಣಗಳು ನೋಡ್ಬೋದಿತ್ತು. ಒಂದು ಬೆಳಗ್ಗೆ ಒಂದ್ ಸಮಯದಲ್ಲಿ ಒಂದ್ ಬಣ್ಣ, ಮಧ್ಯಾಹ್ನ ಒಂದ್ ಸಮಯದಲ್ಲಿ ಒಂದ್ ಬಣ್ಣ, ರಾತ್ರಿ ಸಮಯದಲ್ಲಿ ಒಂದ್ ಬಣ್ಣ ಇತ್ತಂತೆ. ಅದ್ರ ಪವಾಡ ಇಲ್ಲಿ ಜನರಿಗೆ ಇಲ್ಲಿ ಏನಂತ ಕೇಳಿದಾಗ ಹೇಳಿದ್ರ ಪವಾಡ ವಿಶೇಷತೆ. ಅವಾಗಿನ ಜನರು ವೀರಭದ್ರೇಶ್ವರ ಜೊತೆಗೆ ಇಲ್ಲಿನ ಲಿಂಗನೂ ಕಳ್ತನ ಮಾಡ್ಯಾರೆ. ಇವಾಗ ಪ್ರೆಸೆಂಟ್ ಒಂದು 50-60 ವರ್ಷ ಆಯ್ತು. ಇವಾಗ ಪ್ರೆಸೆಂಟ್ ಈ ಲಿಂಗವನ್ನು ಕೆತ್ತನೆ ಮಾಡಿ ಇಲ್ಲಿ ಸ್ಥಾಪಿಸಿದ್ದಾರೆ. ಬನ್ನಿ ಇನ್ನೊಂದು ವಿಶೇಷತೆ ಅಂದ್ರೆ ಇಲ್ಲಿ ಈ ಜಾಗದ ಇದು ಮತ್ತೆ ಪ್ರತಿಯೊಂದು ಮೂಲೆ ಜಾಗದಲ್ಲೂ ವಿಶೇಷತೆ ಐತೆ. ಇಲ್ಲಿ ವೆಂಕಟೇಶ್ವರ ಬಿಸಿ ಕುದಿ ನೀರು ತಲೆಗೆ ಹಾಕಿದ್ರೆ ಪಾದ ಮುಟ್ಟಸಟಿಗೆ ತಣ್ಣಗಾಗುತ್ತೆ. ನಾವು ಈ ಲಿಂಗದ್ ನೋಡೋಣ ಅಂತಂದ್ರೆ ನೀವು 3 ಬಣ್ಣ ಅಂತಂದೆ. ವೀರಭದ್ರೇಶ್ವರ ವಜ್ರ ಕೈ. ಈ ಜಾಗದ ಪ್ರತಿಯೊಂದು ಮೂಲೆನೂ ಅಷ್ಟು ಇಂಪಾರ್ಟೆಂಟ್ ಇದೆ ಗೈಸ್. ಮಾಹಿತಿ ಬಂದು ಇದು 1213ರಲ್ಲಿ ದೇವಗಿರಿ ಯಾದವರ ಕಲ್ಯಾಣ ಚಾಲುಕ್ಯರ ಸಾಮಂತ ದೊರೆಗಳು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಕ್ರಿಸ್ತಶಕ 1213 ವೈಶಾಖ ಶುದ್ಧ ಪೌರ್ಣಿಮೆ ದಿವಸ ಸ್ವಾಮಿಯನ್ನ ಮತ್ತು ರುದ್ರದೇವರನ್ನ ಅಂದ್ರೆ ಈಶ್ವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮೂಲತಃವಾಗಿ ಈ ದೇವಸ್ಥಾನ ಬಂದು ರುದ್ರದೇವರಿಗೋಸ್ಕರ ಮಾಡಿರ್ತಕ್ಕಂಥ ದೇವಸ್ಥಾನ. ಯಾಕೆಂದ್ರೆ ನೀವು ನೋಡ್ಬೋದು ಅಲ್ಲಿ ಪಾಣಿಪೀಠ ಇದೆ ಶಿವನ ತರ. ಕಾರಣ ಏನಂದ್ರೆ ನೀವೆಲ್ಲೂ ವೆಂಕಟೇಶ್ವರನಿಗೆ ಪಾಣಿಪೀಠ ಇರೋದಿಲ್ಲ. ಪಾಣಿಪೀಠ ಅಂದ್ರೆ ಕಟ್ಟೆ, ಅಭಿಷೇಕಕ್ಕೋಸ್ಕರ ಕಟ್ಟೆ ಮಾಡಿರ್ತಾರೆ. ಇಲ್ಲಿ ಮೂಲತಃವಾಗಿ ಒಂದು ಗಬ್ಬೂರಲ್ಲಿ ಒಂದು 100 ಶಿವನ ದೇವಸ್ಥಾನಗಳು ಸಿಗ್ತವೆ. 100ಕ್ಕೂ ಹೆಚ್ಚಿದೆ. ಆದ್ರೆ ಒಂದು ವಿಷ್ಣುವಿನ ದೇವಸ್ಥಾನ ಇಲ್ಲ. ಅಂದ್ರೆ ವೆಂಕಟೇಶ್ವರ ಆಯ್ತು, ವಿಷ್ಣು ಆಯ್ತು, ಯಾವ್ದು ದೇವಸ್ಥಾನಗಳಿಲ್ಲ. ಇಲ್ಲಿ ಏನಾಗ್ತದೆ, ರುದ್ರದೇವರು ಮೊದಲು ಬಂದು ಉತ್ತರಾಭಿಮುಖವಾಗಿ ನಾವ್ ಇಲ್ಲಿ ಕೊಡುವುದಿಲ್ಲ. ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಬಂದು ಪ್ರತಿಷ್ಠಾಪನೆ ಆಗ್ಬೇಕು ಅನ್ನೋಷ್ಟರಲ್ಲಿ ಇಲ್ಲಿ ಏನ್ ಮಾಡಿರ್ತಾರೆ, ಆ ಪಾಣಿಪೀಠ ರಚನೆ ಆಗಿರ್ತದೆ.
ಪಾಣಿಪೀಠ ರಚನೆ ಆದ್ಮೇಲೆ ವೆಂಕಟೇಶ್ವರ ಪ್ರತಿಷ್ಠಾಪನೆ ಬರುವುದಿಲ್ಲ ಮಾಡೋಕೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಮೊದಲು ಒಂದು ಬ್ರಹ್ಮ ಕಮಲವನ್ನ ಸೃಷ್ಟಿ ಮಾಡ್ತಾರೆ. ಬ್ರಹ್ಮ ಕಮಲ ಅಂದ್ರೆ ಸ್ವಾಮಿ ಪಾದ ಕೆಳಗಡೆ ಇದೆ. ಅದನ್ನ ಸೃಷ್ಟಿ ಮಾಡಿ ಅದನ್ನ ಲಕ್ಷ್ಮಿ ಅಂತ ಅನುಸಂಧಾನ ಮಾಡಿ ಆ ಲಕ್ಷ್ಮಿಯ ಮೇಲೆ ವೆಂಕಟೇಶ್ವರನ ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗಾಗಿ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯ ಅಂತ ಕರೀತಾರೆ. ಲಕ್ಷ್ಮಿ ಎಲ್ಲೂ ಇಲ್ಲಿ ಮೂರ್ತಿ ರೂಪವಾಗಿಲ್ಲ, ಅಂದ್ರೆ ಮೂರ್ತಿಯಾಗಿ ನಿಮ್ಗೆ ಸಿಗುದಿಲ್ಲ. ನಾವು ಅದಕ್ಕೋಸ್ಕರ ಪಾಣಿಪೀಠಕ್ಕೆ ಸಹ ಪೂಜೆ ಮಾಡ್ತೇವೆ, ಕಮಲದ ರೂಪದಲ್ಲಿ ಕಾಣ್ತೇವೆ. ಹಾಗಾಗಿ ಇಲ್ಲಿ ಹರಕೆ ಕಟ್ಟೋದೆಲ್ಲ ಇದೆ. ಹರಕೆ ಕಟ್ಟೋದು ಲಕ್ಷ್ಮಿ ಇದ್ರೆ ಮಾತ್ರ ಹರಕೆ ಕಟ್ಟೋದು ಸಂಪ್ರದಾಯ. ಹೌದು, ಮೊದಲಿಂದ ಈಗ ಕಟ್ಟಿದ್ರಲ್ಲ ಎಲ್ರು ಜೋಡ್ಗಾಯಿನ ಕಟ್ಟಿಬಿಡ್ತಾರಲ್ಲ. ಕಾರಣ ಏನು ಅಂದ್ರೆ ಹರಕೆ ತೀರಿಸುವಾಗಿ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನನಾಗಿದ್ದಾನೆ ಅಂತ. ಲಕ್ಷ್ಮಿಯ ಜೊತೆಗೆ ಇದ್ರೆ ಅವನು ಹರಕೆಯನ್ನು ತೀರಿಸ್ತಾನೆ ಅಂತ. ಹಾಗಾಗಿ ತಿರುಪತಿಯಲ್ಲಿ ಕೂಡ ಹರಕೆಯನ್ನು ಕಟ್ಟೋದಕ್ಕೆ ಯಾವ್ದು ಇಲ್ಲ, ಯಾಕಂದ್ರೆ ಅಲ್ಲಿ ವೆಂಕಟೇಶ್ವರ ಸ್ವಾಮಿ ಮಾತ್ರ ಇದ್ದಾನೆ, ಲಕ್ಷ್ಮಿ ಅಲ್ಲಿ ಇಲ್ಲ. ಆಯ್ತಾ. ಇದು ಆಮೇಲೆ ಇನ್ನೊಂದು ವಿಶೇಷತೆ ಅಂದ್ರೆ ಇಲ್ಲಿ ಎರಡು ಒಂದೇ ದ್ವಾರದಲ್ಲಿ ಸಿಗ್ತಕ್ಕಂತ ದೇವಸ್ಥಾನ ಇದು. ಹರಿ ಮತ್ತು ಹರ ಎರಡು ಒಂದೇ ದ್ವಾರದಲ್ಲಿ ನೋಡೋದಕ್ಕೆ ಸಿಗ್ತದೆ. ಬೇರೆ ಎಲ್ಲೂ ನಿಮಗೆ ಒಂದೇ ದೇವಸ್ಥಾನದಲ್ಲಿ ನೋಡೋದಕ್ಕಿಲ್ಲ. ಎರಡು ದ್ವಾರಗಳು ಬೇರೆ ಬೇರೆ ಇರ್ತದೆ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಹಾಗಾಗಿ ಹರಿಹರ ಎರಡು. ನೀವು ಹರಿಹರಕ್ಕೆ ಹೋದ್ರು ಕೂಡ ಅಲ್ಲಿ ಹರಿಹರೇಶ್ವರನ ಮೂರ್ತಿ ಇದೆ ಹೊರತು ಈ ತರ ಸಪರೇಟ್ ಆಗಿ ಹರಿಹರ ಎಲ್ಲೂ ಇಲ್ಲ. ಹಾಗಾಗಿ ಈ ದೇವಸ್ಥಾನದ ಮೂಲ ದೇವರು ಬಂದು ರುದ್ರದೇವರು, ಅವ್ರದೇ ಜಾಗ ಇದು. ಸ್ವಾಮಿ ಬಂದು ಇಲ್ಲಿ ನೆಲೆಸಿದ್ದಾನೆ. ಇದನ್ನ ಅಗಸ್ತ್ಯ ಮಹಾಮುನಿಗಳು ಪಾದದಲ್ಲಿ ಗಂಗೆಯನ್ನು ಪ್ರತಿಷ್ಠಾಪನೆ ಮಾಡಿ ತದನಂತರ ವಿಷ್ಣುವಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಮೇಲೆ ಇದು ಉದ್ಭವವಾದ ಮೂರ್ತಿ ಅಲ್ಲ, ನಾಗ್ಲೇ ಹೇಳಿದಲ್ಲ, ಇದು ಸಾಲಿಗ್ರಾಮ ಶಿಲೆ. ಸ್ವಾಮಿಯನ್ನ ಸಾಲಿಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆದ್ರೆ ಸಂಪೂರ್ಣವಾಗಿ ಪಾಣಿಪೀಠದಿಂದ ಹಿಡಿದು ಮೂರ್ತಿಯವರೆಗೂ ಕಂಪ್ಲೀಟ್ ಆಗಿ ಪಾಣಿಪೀಠದಲ್ಲೇ ಇರ್ತಕ್ಕಂತ ರುದ್ರದೇವ್. ಇದನ್ನ ಕಂಪ್ಲೀಟ್ ಆಗಿ ಸಾಲಿಗ್ರಾಮವನ್ನು ಪ್ರತಿಷ್ಠಾಪನೆ ಮಾಡಿದ ಕಾರಣಕ್ಕೆ ತುಂಬಾ ಮಡಿ ಜಾಸ್ತಿ. ಹಾಗಾಗಿ ನಾವು ಯಾರನ್ನೂ ಮುಟ್ಕೊಳ್ಳೋದಿಲ್ಲ, ಯಾರ ಜೊತೆಯೂ ಮಾತು ಕೂಡ ಆಡೋದಿಲ್ಲ. ಹಾಗಾಗಿ ಆಮೇಲೆ ಗಂಡಸರ ಅಡಿಗೆ ನೈವೇದ್ಯ ಆಗ್ಬೇಕು, ಹೆಣ್ಣು ಮಕ್ಕಳು ಅಡಿಗೆ ಮಾಡೋದು ಬರೋದಿಲ್ಲ. ಹಾಗಾಗಿ ನಾವೇ ಅಡಿಗೆ ಮಾಡ್ಕೊಂಡು ನಾವೇ ನೈವೇದ್ಯ ಮಾಡ್ತೇವೆ. ಆಯ್ತಾ. ಇದು ಉದ್ಭವ ಅಲ್ಲ, ಇದು ಪ್ರತಿಷ್ಠಾಪಿತ. ಅಗಸ್ತ್ಯರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಗ್ಬೋದಾ. ಆಮೇಲೆ ಜಾತ್ರೆ ನಡೀತದೆ. ಜಾತ್ರೆ ಇಲ್ಲ, ಇಲ್ಲಿ 3 ಉತ್ಸವಗಳು ನಡೀತವೆ. 3 ಉತ್ಸವಗಳು. ಒಂದು ಆಶ್ವೀಜ ಶುದ್ಧ ಪ್ರತಿಪದದಿಂದ ವಿಜಯದಶಮಿವರೆಗೂ ನವರಾತ್ರಿ ನಡೀತದೆ. ನವರಾತ್ರಿ ಅಂದ್ರೆ ದಸರಾ ಉತ್ಸವ. ಮೈಸೂರಲ್ಲಿ ಹೇಗೆ ನಡೀತದೆ ಅದೇ ತರ ನವರಾತ್ರಿಯಲ್ಲಿ ಇಲ್ಲೂ ತಿರುಪತಿಯಲ್ಲಿ ನಡೆಯೋ ಹಾಗೆ ಬ್ರಹ್ಮೋತ್ಸವಗಳು ನಡೀತವೆ. ಪ್ರತಿ ದಿವಸ ಬೆಳಗ್ಗೆ 4:15 ಶುರುವಾದ ಪೂಜೆ ರಾತ್ರಿ 11 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಪೂಜೆ ಇರ್ತದೆ. ಆ ಸಮಯದಲ್ಲಿ ಎಲ್ಲಾ ವಿಧಿವಿಧಾನಗಳು ಕೂಡ ನಡೀತವೆ. ಆಮೇಲೆ ಈಗ ವೈರಲ್ ಆಗಿರ್ತಕ್ಕಂಥ ಉಷ್ಣೋದಕ ಅಭಿಷೇಕ ಇದೆಯಲ್ಲ, ಬಿಸಿ ನೀರಿನ ಅಭಿಷೇಕ, ಅದು ಕೂಡ ನವರಾತ್ರಿಯಲ್ಲೇ ನಡೀತದೆ. ಅವಾಗ ಮಾತ್ರ ನೋಡೋದಕ್ಕೆ ಸಾಧ್ಯ. ಬೆಳಗ್ಗೆ 8 ಗಂಟೆಗೆ ಇಂದ 9 ಗಂಟೆ ಒಳಗಡೆ ಶುರುವಾಗ್ತದೆ. ನೀವು ಅಷ್ಟರಲ್ಲಿ ದೇವಸ್ಥಾನದಲ್ಲಿ ಇರ್ಬೇಕು. ಅದಕ್ಕೆ ಯಾವುದೇ ₹1 ದುಡ್ಡು ಕೂಡ ತಗೊಳ್ಳೋದಿಲ್ಲ. ಒಬ್ರು ಬಂದ್ರು ಮಾಡ್ತಾರೆ, 1000 ಜನ ಬಂದ್ರು ಮಾಡ್ತಾರೆ. ಆ ನವರಾತ್ರಿಯಲ್ಲಿ ಮಾತ್ರ ನಡೆಯುತ್ತೆ. ಇವಾಗ ನಾರ್ಮಲ್ ದಿನಗಳಲ್ಲಿ ಅದು ನೋಡಕ್ಕಾಗಲ್ಲ. ಇಲ್ಲ, ಅದಕ್ಕೆ ಒಂದು ಐತಿಹ್ಯನೇ ಇದೆ. ನೀವು ಅದ್ರ ಬಗ್ಗೆ ಕೇಳ್ತೀನಿ ಅಂದ್ರೆ ಅದ್ರ ಬಗ್ಗೆ ಹೇಳ್ತೀನಿ ಸಂಪೂರ್ಣವಾಗಿ. ಅದು ಯಾಕೆ ಬಂತು, ಹೇಗ್ ಬಂತು. ಮೂಲತವಾಗಿ ನಾನು ಹೇಳ್ತಾ ಬರೋ ಹಾಗೆ 2011 ದೇವಸ್ಥಾನ ಈ ರೀತಿಯಾಗಿರ್ಲಿಲ್ಲ. ಅದು ಹೇಗಿತ್ತಪ್ಪ ಅಂತಂದ್ರೆ ಸರಿಸುಮಾರು ದೇವಸ್ಥಾನ ಈಗ ನೀವು ಕೆಳಗಡೆ ಇಳಿತೀರಲ್ಲ, ಅಲ್ಲಿಂದನೇ ಮಣ್ಣಿತ್ತು ಕಂಪ್ಲೀಟ್ ಆಗಿ. ಹೀಗೆ ಲೆಫ್ಟ್ ಸೈಡ್ ಅಲ್ಲಿ ಏನಿದೆಯಲ್ಲ ಅದಷ್ಟೇ ಜಾಗ ಓಡಾಡೋದಕ್ಕಿತ್ತು. ಈಗ ಬಂದ್ಬಿಟ್ರೆ ಈ ಗರುಡಗಂಬ ದಾಟಿದ ತಕ್ಷಣ ಒಂದು ದೊಡ್ಡ ಗೋಡೆ ಮೇಲೆ ಮತ್ತೆ ಮಣ್ಣು ಈ ತರ. ಇದು ಹಿಂದೆ ಈ ಭಾಗದ ಯಾವುದು ಕೂಡ ನೀವು ನೋಡೋದಕ್ಕೆ ಸಿಗ್ತಿರ್ಲಿಲ್ಲ. ಆಮೇಲೆ ಈ ದ್ವಾರವು ಕೂಡ ಬುಚ್ಚಿತ್ತು. ಇಲ್ಲಿ ಹೊರಗಡೆ ಒಂದು ಮೂರ್ತಿ ಇದೆ, ಇಟ್ಟಿದ್ದಾರೆ. ಆ ಮೂರ್ತಿಯನ್ನ ಇದಕ್ಕೆ ಇಟ್ಬಿಟ್ಟು ಈ ದ್ವಾರವನ್ನು ಕ್ಲೋಸ್ ಮಾಡಿದ್ರು. ನಮ್ಗೆ ಯಾಕೆ ಅಂತ ಗೊತ್ತಿಲ್ಲ, ಇದು ಹಿರಿಯರು ಮಾಡಿದ ಕೆಲಸ. ಯಾಕೆ ಮಾಡಿದಾರೆ ನಮ್ಗೆ ಕೂಡ ಐಡಿಯಾ ಇಲ್ಲ. ನಾವು ಏನ್ ಮಾಡ್ತಿದೀವಿ, ಸರಿಸುಮಾರು ಈ ದೇವಸ್ಥಾನದ ಪೂಜೆಯನ್ನು ನಾವು 650 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೀವಿ. ನಮ್ದು 9ನೇ ತಲೆ ನಾವು ಪೂಜೆ ಮಾಡ್ತಿರೋದು. ಆ ವಿಷಯದಲ್ಲಿ ನಮ್ಗೆ ಏನು ಸಮಸ್ಯೆ ಇಲ್ಲ. 2009 ದೇವಸ್ಥಾನಕ್ಕೆ ಈ ಭಾಗಕ್ಕೆ ಒಂದು ಫ್ಲಡ್ ಬರ್ತದೆ, ಮಳೆ ಬರ್ತದೆ ಸಿಕ್ಕಾಪಟ್ಟೆ. ನಿಮ್ಗೆ ಗೊತ್ತಿರ್ಬೋದು. 2009 ದೇವಸ್ಥಾನ ಮೇಲ್ಗಡೆ ಎಲ್ಲ ಮಣ್ಣು ಇರ್ತದೆ. ಆ ಸಮಯಕ್ಕೆ ಸೋರಕ್ ಶುರು ಆಗ್ತದೆ, ಮಣ್ಣು ದೇವಸ್ಥಾನ ಬೀಳ್ತದೆ ಅನ್ನೋ ಪರಿಸ್ಥಿತಿ ದೇವಸ್ಥಾನ. ಅಂದ್ರೆ ನೀರ್ ನಿಂತು ಸೋರಕ್ ಶುರು ಆಗ್ತದೆ. ಕಲ್ಗಳೆಲ್ಲ ಅಲ್ಲಲ್ಲಿ ಬಿರುದ್ ಬಿಟ್ಟಿದೆ ಮೊದಲು. ಅದನ್ನೆಲ್ಲ ಸರಿ ಮಾಡ್ಬೇಕು, ನಮ್ ಕೈಲಿ ಆಗಲ್ಲ ಇದನ್ನ ಮಾಡೋದು ಹೇಗೆ. ಆ ಸಮಯಕ್ಕೆ 2010 ಕಮಿಷನರ್ ವಿಸಿಟ್ ಮಾಡ್ತಾರೆ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಕಮಿಷನರ್. ಇದು ಆರ್ಕಿಯಾಲಜಿ ದೇವಸ್ಥಾನ, ಇದು ಆರ್ಕಿಯಾಲಜಿ ಸಂಬಂಧಪಟ್ಟ ದೇವಸ್ಥಾನ, ಹಳೆ ಕಾಲದ ಮೊನಮೆಂಟ್ಸ್. ಇದನ್ನ ಕ್ಲೀನ್ ಮಾಡ್ಬೇಕು ಅಂತ ಹೇಳಿ ನಾವು ದೇವಸ್ಥಾನಕ್ಕೆ ಬರ್ತೇವೆ, ನೀವು 1 ವರ್ಷ ಪೂಜೆ ಬಿಡ್ಬೇಕು ಅನ್ನೋ ಪ್ರಶ್ನೆ ಹಾಕ್ತಾರೆ. 1 ವರ್ಷ ಪೂಜೆ. ಯಾಕೆ ಅಂದ್ರೆ ಈ ದೇವಸ್ಥಾನ ಕಂಪ್ಲೀಟ್ ಆಗಿ ಬಿಚ್ಚಿಬಿಟ್ಟು ಮತ್ತೆ ಜೋಡಿಸಿದ್ದಾರೆ. ಆಯ್ತಾ. ಈ ತರ ಲಾಕ್ ಇರುತ್ತೆ, ಇಂಟರ್ಲಾಕ್ ಸಿಸ್ಟಮ್ ಇರ್ತದೆ, ಎಲ್ಲ ಬಿಚ್ಚಿಬಿಟ್ಟು ಮತ್ತೆ ಜೋಡಿಸ್ಬೇಕು. ಹಾಗಾಗಿ ದೇವಸ್ಥಾನಕ್ಕೆ ಬರೋ ಹಾಗೆ ಇಲ್ಲ ಅಂತ ಹೇಳ್ತಾರೆ. ನಾವು ಹಾಗೆ ಬಿಡೋಕ್ ಆಗಲ್ಲ ಅಂದಾಗ ಅವ್ರು 4 ವರ್ಷಕ್ಕೆ ಹೇಳ್ತಾರೆ, ನಾವು 1 ವರ್ಷಕ್ಕೆ ಬಿಟ್ಬಿಡ್ತೇವೆ. ಅದು ಗರ್ಭಗೃಹ, ಆ ಗರ್ಭಗೃಹ ಇದನ್ನೆಲ್ಲ ಮಾಡ್ಕೊಡಿ, ಹೊರಗೆ ನೀವು ಎಷ್ಟು ದಿವಸ ಆದ್ರೂ ಮಾಡಿ, ಅದ್ರ ಬಗ್ಗೆ ನಮ್ಗೆ ಯಾವುದೇ ಎಲ್ಲ ದೇವಸ್ಥಾನ. ಹಾಗಾಗಿ ಅವ್ರೇನ್ ಹೇಳ್ತಾರೆ, ಆಯ್ತು ಅಂತ ಒಪ್ಕೊಳ್ತಾರೆ. ನಾವು ಕೂಡ 1 ವರ್ಷದಲ್ಲಿ ನಮ್ಮಲ್ಲಿ ಒಂದು ವಿಧಿ ಬರ್ತದೆ, ಕಲಾಕರ್ಷಣೆ ಅನ್ನೋ ಒಂದು ವಿಧಿ ಬರ್ತದೆ. ಅಂದ್ರೆ ದೇವರನ್ನ ಕಲಶಕ್ಕೆ ಆಹ್ವಾನ ಮಾಡ್ಕೊಂಡು ಮನೆಯಲ್ಲಿಟ್ಟು 1 ವರ್ಷ ಪೂಜೆ ಮಾಡ್ಬೋದು. ಮತ್ತೆ ಬಂದ್ಬಿಟ್ಟು
ವಾಪಸ್ ಆಹ್ವಾನ ಮಾಡೇಬೇಕು. 1 ವರ್ಷ ಮಾತ್ರ ಗಡುವು ಇರೋದು. 1 ವರ್ಷದಲ್ಲಿ. ಅದಕ್ಕೆ ನಾವೇನ್ ಮಾಡ್ತೇವೆ, ನವರಾತ್ರಿ ಉತ್ಸವ ನಿಲ್ಸೋದಕ್ಕೆ ಆಗುದಿಲ್ಲ. ನವರಾತ್ರಿ ಉತ್ಸವ ಮುಗಿಸಿ ಕೊಡ್ತೇವೆ. ತಿರುಗಿ ನವರಾತ್ರಿ ಉತ್ಸವ ಬರೋದ್ರೊಳಗಡೆನೆ ನೀವು ಮುಗಿಸಿ ಕೊಡ್ಬೇಕು ನಮಗೆ. ಆಯ್ತು ಅಂತ ಒಪ್ಕೊಳ್ತಾರೆ. ಆಯ್ತು, ಇದೆಲ್ಲ ಆಗುತ್ತೆ. ಸರಿಸುಮಾರು ಅಲ್ಲಿ 1 ವರ್ಷಕ್ಕೆ ಅದೆಲ್ಲ ಮುಗಿತದೆ. ಪೂಜೆ ವಿಧಾನಗಳು ನಡೀತವೆ. 4 ವರ್ಷದ ನಂತರ ದೇವಸ್ಥಾನದಲ್ಲಿ ಸರ್ಪದ ಆಹ್ವಾನ ಶುರು ಆಗ್ತದೆ. ಸರ್ಪಗಳು ತುಂಬಾ ದೊಡ್ಡದಿದೆ. ಸರ್ಪ ಒಂದೇ ಇದೆ, ತುಂಬಾ ದೊಡ್ಡದಿದೆ. ಒಂದು 16 ರಿಂದ 17 ಅಡಿ ಸರ್ಪ ಇದೆ. ಅದಕ್ಕೆ ಕೂದಲೆಲ್ಲ ಇದೆ, ತುಂಬಾ ದೊಡ್ಡದಾದ ಸರ್ಪ. ಅದ್ರ ಅರ್ಥ ಏನು ಅಂತಂದ್ರೆ, ಆ ದೇವಸ್ಥಾನದಲ್ಲಿ ಎಲ್ಲಾದ್ರೂ ಅದ್ರ ಆಹ್ವಾನ ಶುರು ಆಗ್ತದೆ ಅಂದ್ರೆ ನಮಗೆ ಇಲ್ಲೆಲ್ಲೋ ಮೈಲಿಗೆ ಆಗಿದೆ, ತೊಂದರೆ ಆಗಿದೆ, ಅಶೌಚ ಆಗಿದೆ, ಏನೋ ತೊಂದರೆ ಆಗಿದೆ ಅನ್ನೋದು ನಮ್ಮ ಭಾವನೆ ಮೊದಲಿಂದನೂ ಕೂಡ. ಅದು ಯಾವಾಗ ಕಾಣಿಸುತ್ತೆ ಆವಾಗ ನಮ್ಮಲ್ಲಿ ಏನೋ ತಪ್ಪಾಗಿದೆ ಅನ್ನೋದೊಂದು ನಮ್ಮ ಭಾವನೆ. ಅದು ಹೇಗೆ ಅಂದ್ರೆ, ನಾವು ಏನ್ ತಪ್ಪಾಗಿರೋದನ್ನ ಶುದ್ಧೋದಕ ಮಾಡ್ಕೊಂಡ್ರೆ ಮತ್ತೆ ಅದು ಮಾಯ ಆಗ್ತದೆ, ನಮ್ಗೆ ಕಾಣೋದಿಲ್ಲ. ಅದು ನಾವು ಯಥಾವಿಧಿ ಪೂಜೆ ಪುಟ್ಟಗಳು ನಡೀತವೆ. ಬಟ್ ಅದು ಹಾಗಾಗುದಿಲ್ಲ. ನಾವು ಏನು ಶುದ್ಧೋದಕಗಳು ಮಾಡಿದ್ರು, ವಾಸ್ತವಗಳು ಮಾಡಿದ್ರು ಕೂಡ ಆ ಸರ್ಪ ಬರೋದು ನಿಲ್ಲುದಿಲ್ಲ. ಪ್ರತಿ 15 ದಿವಸಕ್ಕೊಮ್ಮೆ 15 ಬರೋದು. ಈಗಾದ್ರೂ ಈಗಿಲ್ಲ. ಅದಕ್ಕೆ ಹೇಳ್ತೀನಿ, ಅದು ಆ ಸರ್ಪದಿಂದನೇ ನಿಮ್ಗೆ ಈ ಉಷ್ಣೋದಕ ಅಭಿಷೇಕಗಳು ಶುರುವಾಗಿದ್ದು. ಕಾರಣ ಏನು ಅಂತ ನಮಗೂ ತಿಳಿಯುವುದಿಲ್ಲ. ನಮ್ಗೊಂದು ಮೈಂಡಲ್ಲಿ ಏನಿತ್ತು, ದೇವಸ್ಥಾನದ ಮೂಲ ಮೂರ್ತಿಗೆ ಪೂಜೆ ಇರಲಿಲ್ಲ 1 ವರ್ಷದಲ್ಲಿ, ಅದರಿಂದ ಏನೋ ಸಮಸ್ಯೆ ಆಗಿರಬಹುದು. ಆಮೇಲೆ ಅದು ಮೊನ್ನೆಲ್ಲ ಬಿದ್ದಿತ್ತು ಅದ್ರ ಮೇಲೆ ಎಲ್ಲ. ಈಗ ಅವರು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಕಲ್ಲಂತಾನೆ ಟ್ರೀಟ್ ಮಾಡ್ತಾರೆ ಎಲ್ಲಾನು. ಅವ್ರು ಯಾವ್ದು ದೇವ್ರು ಇಲ್ಲ, ಯಾವ್ದು ಇದು ಇಲ್ಲ. ನಾವು ಇದೊಂದು ಸಮಸ್ಯೆ ಆಯ್ತು, ಏನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವಿಲ್ಲಿಗೆ ಬರ್ತೇವೆ. ಮೂರ್ತಿಯಲ್ಲಿ ಏನೋ ಸಮಸ್ಯೆ ಆಗಿರಬಹುದು, ಹೇಗೆ ಇದನ್ನ ವಿಚಾರ ಮಾಡ್ಬೇಕು ಅಂತ ಹೇಳಿ ನಾವು ಮಂತ್ರಾಲಯಕ್ಕೆ ಭೇಟಿ ನೀಡ್ತೇವೆ. ಈಗಿದ್ದಾರಲ್ಲ ಗುರುಗಳು ಸುಬುಧೇಂದ್ರ ತೀರ್ಥಶ್ರೀ ಅವರು, ಅವ್ರನ್ನ ಭೇಟಿ ಮಾಡಿ, ಸ್ವಾಮಿ ಇದೇನ್ ನಡೀತಾ ಇದೆ ನಮ್ಮ ದೇವಸ್ಥಾನದಲ್ಲಿ ಈಗ ಆಗ್ತಿದೆ, ನಾವೇ ಹೋಗಕ್ ಆಗ್ತಿಲ್ಲ, ಈಗ ನೀವು ಭಕ್ತರಿಗೆ ಬರ್ಬೇಕು ದೇವಸ್ಥಾನಕ್ಕೆ ಅನ್ನೋ ಪ್ರಶ್ನೆ ಬಂದಾಗ, ಹಾಗೆ ನೀವು ಮಾಡೋದಕ್ಕೆ ಆಗುದಿಲ್ಲ, ನಿಮಗೆ ಅದರ ಅಧಿಕಾರ ಇಲ್ಲ. ದೇವಸ್ಥಾನದಲ್ಲಿ ಅಷ್ಟಮಂಗಲ ಪ್ರಶ್ನೆ ಹಾಕ್ಸಿ ಅಂತ ಹೇಳ್ತಾರೆ. ಅಷ್ಟಮಂಗಲ ಅಂತಂದ್ರೆ ಜ್ಯೋತಿಷ್ಯ ಶಾಸ್ತ್ರದ ಕೊನೆ ಭಾಗ. ಅಲ್ಲಿ ಏನ್ ಉತ್ತರ ಬರ್ತದೆ ಅದು ಫೈನಲ್. ಅಂದ್ರೆ ಮನೆಯಲ್ಲಿ ಹಾಕ್ಸಿದ್ರೆ ಮನೆ ದೇವರು ಬಂದು ಉತ್ತರ ಕೊಡ್ತಾನೆ, ದೇವಸ್ಥಾನದಲ್ಲಿ ಹಾಕ್ಸಿದ್ರೆ ದೇವಸ್ಥಾನದ ದೇವರು ಬಂದು ಉತ್ತರ ಕೊಡ್ತಾನೆ ಅನ್ನೋದು ನಂಬಿಕೆ, ನಮ್ಮ ಭಾವನೆ. ಅದನ್ನ ಹಾಕ್ಸಿ ಅಂದಾಗ ಈ ಭಾಗಕ್ಕೆ ಅದಷ್ಟು ಪ್ರಚುರವಾದ ಪ್ರಶ್ನೆ ಅಲ್ಲ. ಉಡುಪಿ ಭಾಗ, ಕೇರಳ ಭಾಗದಲ್ಲಿ ತುಂಬಾ ಜ್ಯೋತಿಷ್ಯಗಾರ ಅದನ್ನ ಹಾಕ್ತಾರೆ. ನಾವು ಸಮಸ್ಯೆ ಪಟ್ಟು ಉಡುಪಿಯಲ್ಲಿ ಸ್ವಲ್ಪ ಮಂದಿನ ಸಂಪರ್ಕ ಮಾಡಿ 2019 ನವೆಂಬರ್ ಅಲ್ಲಿ ಇದೇ ರಂಗಮಂಟಪದಲ್ಲಿ ಆ ಪ್ರಶ್ನೆ ಹಾಕ್ತಾರೆ. ಆವಾಗ ಆ ಅಭಿಷೇಕದ ವಿವರಣೆ ಬರ್ತದೆ. ಆಯ್ತಾ? ಮೊದಲು ಅವ್ರು ಹೇಳಿದ್ದು ಈ ದೇವಸ್ಥಾನಕ್ಕೆ 2 ದ್ವಾರ ಇದೆ, ಈ ದ್ವಾರ ಮುಚ್ಚಿತ್ತು. ಅವಾಗ ಅವ್ರು ಹೇಳ್ತಾರೆ ಇದು ಈ ದೇವಸ್ಥಾನದ ಮೂರ್ತಿ ಅಲ್ಲ, ಅದನ್ನ ಮೊದಲು ತೆಗೆದು ಆಚೆ ಇಡಿ. ಅಲ್ಲೊಂದು ದ್ವಾರ ಇದೆ, ರುದ್ರದೇವರಿಗೆ ಕತ್ತಲಾಗಿದೆ, ಈಶ್ವರನಿಗೆ ಕತ್ತಲಾಗಿದೆ, ಅದನ್ನ ತೆಗೆದ ತಕ್ಷಣ ಮೂರ್ತಿ ಇದೆಯಾ ಹೊರಗಡೆ ಇದೆ, ನೀವು ನೋಡ್ಬೋದು. ಅದನ್ನ ತೆಗೆದು ಇಟ್ಟ ಮೇಲೆ ದೇವಸ್ಥಾನಕ್ಕೆ ಬೆಳಕಾಯ್ತು. ಲೈಟ್ ಇಲ್ದೇನೆ ದೇವಸ್ಥಾನದಲ್ಲಿ ಕೂರ್ಬಹುದು ಅನ್ನೋ ಪರಿಸ್ಥಿತಿ ಬಂತು. ಅದಾದ್ಮೇಲೆ ಒಂದು ಅವ್ರ ಪೂಜೆ ಹೇಳ್ಕೊತ ಬಂದ್ರು, ಈ ತರ ನಡೀಬೇಕು. ಕೊನೆಗೆ ಹೇಳ್ತಾರೆ ಬಿಸಿನೀರನ್ನು ಕಾಯಿಸ್ಬೇಕು. ಆಕ್ಚುಲಿ ಮಾಧ್ವ ಸಂಪ್ರದಾಯದ ಪ್ರಕಾರ ಅಥವಾ ಯಾವುದೇ ಸಂಪ್ರದಾಯ, ಸನಾತನ ಧರ್ಮದ ಇದ್ರ ಪ್ರಕಾರ ಬಿಸಿನೀರು ನಿಷಿದ್ಧ. ಅಂದ್ರೆ ಉಷ್ಣೋದಕ್ಕೆ ಮಾಡಬಾರದು ಅಂತ. ಅಂದ್ರೆ ಅರ್ಥ ನಾವೇ ಕೂಡ ಬಿಸಿನೀರನ್ನ ಸ್ನಾನ ಮಾಡಬಾರದು ದೇವ್ರ ಹತ್ರ ಹೋಗ್ಬೇಕಾದ್ರೆ. ದೇವ್ರಿಗೆ ಹೇಗ್ ಮಾಡೋದು ಪ್ರಶ್ನೆ, ನಮ್ ಪ್ರಶ್ನೆ. ಬಟ್ ಅವ್ರು ಹೇಳ್ತಾರೆ ಅಷ್ಟಮಂಗಲದಲ್ಲಿ ಬಂದಿರತಕ್ಕಂಥ ವಿಷಯವನ್ನ ಮಾಡಿ ನೋಡ್ಬೇಕು ಹೊರತು ಪ್ರಶ್ನೆ ಹಾಕುವಾಗಿಲ್ಲ. ಏನ್ ತೋರಿಸ್ತಾ ಇದ್ದಾನೆ ಸ್ವಾಮಿ ಗೊತ್ತಿಲ್ಲ, ಅವ್ರಿಗೂ ಕೂಡ ಈಗ ಆಗ್ತದೆ ಅಂತ ಗೊತ್ತಿಲ್ಲ. ಬಿಸಿನೀರನ್ನು ಕಾಯಿಸದೆ ನಾವು ಸಾಮಾನ್ಯವಾಗಿ ನಾವು ಪಾಡ್ಯ ದಿವಸ, ನವರಾತ್ರಿ ಪ್ರತಿಪದ ದಿವಸ ಮಾಡ್ತೇವೆ ಸ್ವಾಮಿಗೆ ಅಭಿಷೇಕ. ಹೇಗೆ ಅಂದ್ರೆ ಅವತ್ತು ಅವನು ಮದುಮಗ ಆಗ್ತಾನೆ, ಅವನು ಕಲ್ಯಾಣ ನಡೀತದೆ ಮುಂದೆ, ಹಾಗಾಗಿ ಮಾಡ್ತೇವೆ. ಆ ತರ ಕಾಯಿಸ್ಕೊಂಡು ಈಗೆಲ್ಲ ಕುದಿತಿರ್ಬೇಕು ನೀರು ಅಂತ. ಯಾಕೆ ಅದೆಲ್ಲ ಇಲ್ಲ, ನೀವು ಮಾಡ್ಬೇಕು ಅಂದಾಗ ಸರಿ ಆಯ್ತು, ಕುಚ್ಕೊಂಡ್ ಬರ್ತೇವೆ. ಬಂದ್ಬಿಟ್ಟು ಈಗ ಅಲ್ಲೇನೆ 2019 ನವೆಂಬರ್ ಅಲ್ಲಿ 26ನೇ ತಾರೀಕು ಮೊದಲ ಅಭಿಷೇಕ ನಡೆದಿತ್ತು. ಅವರು ಕೆಳಗಡೆ ಪಾದದಲ್ಲಿ ಕೈ ಇಟ್ಟು ನೋಡಿ ಅಂತ ಹೇಳ್ತಾರೆ. ನೀರು ತಣ್ಣಗಾಯ್ತು. ಖಾಲಿ 20 ಸೆಕೆಂಡ್ ಅಲ್ಲಿ ನೀರು, ಅಂದ್ರೆ ಹೆಚ್ಚು ಕಡಿಮೆ ಅಲ್ಲಿಂದ ಆ ಕಿರೀಟ ಇದೆಯಲ್ಲ ಮೇಲೆ ಅಲ್ಲ, ಕಿರೀಟ ಒಂದು ರೋಸ್ ಗುಲಾಬಿ ಹೂ ಇದೆಯಲ್ಲ, ಗುಲಾಬಿ ಹೂದ ಮೇಲೆ ಅಲ್ಲಿ ಹಾಕಿದ್ರೆ ಮಾತ್ರ ನೀರು ಬದಲಾವಣೆ ಆಗ್ತದೆ. ಬೇರೆ ಯಾವ ಭಾಗದಿಂದ ಹಾಕಿದ್ರೆ ಕೂಡ ನೀರು ಬದಲಾವಣೆ ಆಗೋದಿಲ್ಲ. ಯಾವ ತರ ಇರ್ತದೆ ಅದೇ ತರ ಇರ್ತದೆ. ಬಿಸಿ ನೀರ್ನ ನೇರ ಪಾದಕ್ಕೆ ಹಾಕಿದ್ರು ಕೂಡ ಅದೇ ತರ ಇರ್ತದೆ, ತಣ್ಣಗಿರುತ್ತೆ. ನೀವು ಶಿರದ ಮೇಲೆ ಹಾಕಿದ್ರೆ ಮಾತ್ರ ಚೇಂಜ್ ಆಗ್ತದೆ ಹೊರತು, ನೀವು ಮೇಲೆ ಇದೆ ಇನ್ನೊಂದು ಸ್ವಲ್ಪ ಮೂರ್ತಿ ಮೇಲ್ಗಡೆ ಅಲ್ಲಿ ನರಸಿಂಹದೇವರಿದ್ದಾರೆ, ಅಲ್ಲಿಂದ ಹಾಕಿದ್ರು ಕೂಡ ಯಾವುದೇ ಬದಲಾವಣೆ ಆಗುದಿಲ್ಲ. ಅದು ಹಾಗಾಗಿ ಈ ತರ ನಡೀತದೆ. ಈ ಅಭಿಷೇಕದ ವಿವರಣೆ ನಮಗೆ ಬಟ್ ಹಿಂದಕ್ಕೆಲ್ಲ ನಡೆದಿತ್ತಂತೆ, ನಮ್ಮ ಪೂರ್ವಜರೆಲ್ಲ ಮಾಡಿದ್ರಂತೆ. ಆದ್ರೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ನಾವು ಕೂಡ ಅದನ್ನ ನಿರ್ವಹಿಸ್ತಾ ಬಂದಿದೀವಿ. ಈಗ ಮೊದಲು 3 ವರ್ಷ ಪ್ರತಿ ಭಾನುವಾರಕ್ಕೆ ಅನುಮತಿ ಇತ್ತು. ಅಂದ್ರೆ 3 ಸಂವತ್ಸರಗಳಲ್ಲಿ ಮಾಸಕ್ಕೆ 4 ದಿವಸ ಅಂತ ಆಜ್ಞೆ ಬಂದಿತ್ತು. ಮಾಸ ಅಂದ್ರೆ 1 ತಿಂಗಳು, ತಿಂಗಳಲ್ಲಿ 4 ದಿವಸ ಅಂತ ಅಂದ್ರೆ ನಮಗೆ ಅನುಮತಿ ಇತ್ತು. ಬಟ್ ಅದಕ್ಕೆ ಯಾವುದೇ ದುಡ್ಡು ಸ್ವೀಕಾರ ಮಾಡೋ ಹಾಗಿಲ್ಲ ಅನ್ನೋ ನಿಬಂಧನೆಯೊಂದಿಗೆ ಕೊಟ್ಟಿದ್ರು. ನಾವು ಅದನ್ನ ಪ್ರತಿ ತಿಂಗಳಿಗೆ 4 ಬಾರಿ ಮಾಡ್ತಾ ಇದ್ವಿ. ಶನಿವಾರ ಅಂತ ನಾವ್ ಅನ್ಕೊಂಡಿದ್ವಿ. ಭಕ್ತರೆಲ್ಲ ಭಾನುವಾರಕ್ಕೆ ಇಟ್ಕೊಳ್ಳಿ ಸ್ವಾಮಿ ನಾವು ಬರ್ತೇವೆ ಅಂತ ಆಯ್ತು ಅಂತ ಭಾನುವಾರ ಪ್ರತಿ 3 ವರ್ಷ ಅಂದ್ರೆ 21, 22, 23 3 ವರ್ಷ ನಡೆದಿದೆ. 23ರಲ್ಲಿ ಮತ್ತೆ ಪ್ರಶ್ನೆ
ಸ್ವಾಮಿ ಈಗ ನವರಾತ್ರಿ ಉತ್ಸವ ಕೊಟ್ಟಿದ್ದಾರೆ. ನವರಾತ್ರಿ ಉತ್ಸವಕ್ಕೆ ಒಂದು ಉತ್ಸವಕ್ಕೆ ಮಾಡಿ ಅಂತ ಅಂದ್ರೆ ನಾವು ನವರಾತ್ರಿಗೆ ಅಂತ ನಾವು ತಗೊಂಡಿದೀವಿ. ಈ ವರ್ಷ 3 ನವರಾತ್ರಿ ಮುಗಿತವೆ. ಮತ್ತೆ ಈ ವರ್ಷಕ್ಕೆ 24 ನವರಾತ್ರಿ, 25 ನವರಾತ್ರಿ, 26 ನವರಾತ್ರಿ ಮುಗಿತದೆ. ಮತ್ತೆ ಪ್ರಶ್ನೆಗೆ ಹೋಗ್ತದೆ ಈ ಅಭಿಷೇಕದ ವಿವರಣೆಗೆ ಸಂಬಂಧಪಟ್ಟ ಹಾಗೆ. ಅದು ಏನ್ ನಡೀತದೆ, ಹೇಗ್ ನಡೀತದೆ ಅದನ್ನ ಹಾಗೆ ಮಾಡ್ಕೊಂಡು ಹೋಗ್ಬೇಕು. ಟೋಟಲ್ 9 ದಿನನೂ ಇರುತ್ತೇನ್ರಿ? ಹಾ, ಎಷ್ಟು ದಿವಸ ನವರಾತ್ರಿ ಬರ್ತದೆ ಅಷ್ಟು ದಿವಸ ಇರ್ತದೆ. ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆ ಒಳಗಡೆ ಮಾಡ್ತಾರೆ. ಅಷ್ಟರೊಳಗಡೆ ದೇವಸ್ಥಾನದಲ್ಲಿ ಪ್ರೆಸೆಂಟ್ ಇರ್ಬೇಕು. ಹಾ. 9 ಗಂಟೆ ಒಳಗಡೆ ಬಂದ್ರೆ ನೀವು ನೋಡ್ಬೋದು ಅದನ್ನ. ಅದಾದ್ಮೇಲೆ ಬೇರೆ ಬೇರೆ ಸೇವೆಗಳಿರ್ತದೆ. ನಿಮಗೆ ಫಲಹಾರ ವ್ಯವಸ್ಥೆ ಇರ್ತದೆ, ಪ್ರಸಾದ ವ್ಯವಸ್ಥೆ ಇರ್ತದೆ. ಎಲ್ಲಾ ವ್ಯವಸ್ಥೆಗಳು ಕೂಡ ನವರಾತ್ರಿ ಬಂದು ಭಕ್ತರಿಗೆ ಇರ್ತದೆ. ಅದರಲ್ಲಿ ಏನು ಅನುಮಾನ ಇಲ್ಲ. ಧನ್ಯವಾದ. ಓಕೆ ಸರ್. ವೀಕ್ಷಕರೇ, ನೀವು ನೋಡಿದ್ರಲ್ಲ, ಇದೇ ವಿಶೇಷತೆ ಈ ದೇವಸ್ಥಾನದ ಅರ್ಚಕರು ಹೇಳಿದ ಪ್ರಕಾರ ನೀವು ತಿಳ್ಕೊಂಡಿರ್ಬೋದು. ಆಮೇಲೆ ಎಷ್ಟೊಂದ್ ಜನಕ್ಕೆ ಡೌಟ್ ಇತ್ತು, ನೀರ್ನ ನೇರವಾಗಿ ಹಾಕಿದ್ರೆ ತಣ್ಣಗಾಗುತ್ತೆ ಅಂತ. ಅದು ಆಗಲ್ಲಂತೆ, ಬಿಸಿನೇ ಇರುತ್ತಂತೆ. ಅಲ್ಲಿಂದ ಕಮಲದ ಹೂ ಅಲ್ರಿ, ಹೌದು, ಅಲ್ಲಿಂದ ಹಾಕಿದ್ರೆ ಮಾತ್ರ ನಮಗೆ ತಣ್ಣಗಾಗುತ್ತಂತೆ. ಕಿರೀಟ ಅಂತ ಹೇಳ್ಬಿಡಿ. ಕಿರೀಟದಿಂದ ಬಂದ್ರೆ ತಣ್ಣಗಾಗುತ್ತಂತೆ. ಮೈ ಸ್ಪರ್ಶ ಮಾಡಿ. ಇಲ್ಲಿನ ರಹಸ್ಯ ಇದು ನೋಡ್ರಿ. ಧನ್ಯವಾದ ಗುರು. ಇದಾಗಿತ್ತು ಇವಾಗ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಪವಾಡ, ವಿಶೇಷತೆ. ಅರ್ಚಕರು ಇವ್ನು ತಮ್ಮ ಎಲ್ಲಾ ವಿಶೇಷತೆನ ಎಲ್ಲ ಹೇಳಿದ್ದಾರೆ. ಆಮೇಲೆ ನಿಮ್ಮ ಕೋರಿಕೆ ಇತ್ತಂದ್ರೆ ಬಂದ್ ಇಲ್ಲಿ ಕಾಯಿನೂ ಕಟ್ಬೋದ್ರಿ. 2 ಜೋಡಿ ಕಾಯಿ ಇರ್ತವೆ, 100 ರೂಪಾಯಿಗೂ ಜೋಡಿ ಕಾಯಿ. ಎಲ್ಲಾ ಅನುಕೂಲತೆ ಇಲ್ಲಿ ಇರುತ್ತೆ. ಮತ್ತೆ ನೀವು ಮನೆಯಿಂದ ತರೋದಲ್ಲ, ಇಲ್ಲೇ ಇರುತ್ರಿ. ದಾರ ಕಟ್ಟಿ ಎಲ್ಲ ಇರುತ್ತೆ ವ್ಯವಸ್ಥೆ. 100 ರೂಪಾಯಿ ಒಂದ್ ಕಾಯಿ. ಚೆನ್ನಾಗಿತ್ತೆ ನೋಡ್ರಿ. ನಾನು ಬಂದಿದ್ದೆಲ್ಲ ಅದ್ರ ಕಂಟೆಂಟ್ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ವಿಡಿಯೋಸ್ ಪ್ರತಿಯೊಂದು ಬರ್ತಿರುತ್ತೆ. ಬಾಯ್.